ಇವತ್ತು ವೀಕ್ಷಕರೇ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ರೆ ನಮಗೆ ತಲೆಗೆ ನ್ಯಾಚುರಲ್ ಆಗಿರುವಂಥ ಒಂದು ಜಾದು ಥರನೇ ಕಲರ್ ಸಿಗುತ್ತೆ. ಅದು ಕೂಡ ನಾವು ಯಾವ ಥರವಾಗಿ ಮಾಡ್ಬೋದಂತ ವೀಕ್ಷಕರೇ ತೋರಿಸ್ಕೊಂಡು ಬರ್ತೀನಿ. ನಿಮ್ಮ ಮನೆಯಲ್ಲಿ ಕೂಡ ನೀವು ಕೂಡ ಈ ಥರವಾಗಿ ನ್ಯಾಚುರಲಾಗಿ ಕಲರ್ ಮಾಡಿ ಯೂಸ್ ಮಾಡ್ತಾ ಇರ್ಬೋದು. ಹಾಗಾದರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ ವೀಕ್ಷಕರೇ, ನಾನು ಇವತ್ತು ನಿಮಗಾಗಿ ನ್ಯಾಚುರಲಾಗಿ ಕಲರ್ ಯಾವ ಥರವಾಗಿ ಮಾಡೋದಂತ ತೋರಿಸ್ಕೊಡ್ತೀನಿ. ಸೆಕೆಂಡ್ ಒಳಗಡೆ ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗ್ಬೋದು. ಹಾಗಾದರೆ ಸ್ನೇಹಿತರೆ, ಮಾಡೋದಕ್ಕಾಗಿ ನಾನು ಫಸ್ಟಿಗೆ ಕಬ್ಬಿಣದ ಬಾಣಲಿ ತಗೊಂಡಿದ್ದೀನಿ. ಕಬ್ಬಿಣದ ಬಾಣಲಿಯಲ್ಲಿ ಸ್ವಲ್ಪ ನಮಗೇನಾಗುತ್ತೆ ಅಂದರೆ ಕಬ್ಬಿಣದ ಅಂಶ ಇರುತ್ತೆ. ಹಾಗಾಗಿ ನಮಗೂ ಕೂಡ ನಮ್ಮ ಬಿಳಿ ಕೂದಲಿಗೆ ಅದು ಕೂಡ ಸ್ವಲ್ಪ ಕಲರ್ ಕೊಡುತ್ತೆ. ಹಾಗಾಗಿ ಖಂಡಿತವಾಗಿ ಕಬ್ಬಿಣದ ಬಾಣಲಿ ಯೂಸ್ ಮಾಡ್ಬೋದು. ಇವಾಗ ಕಬ್ಬಿಣದ ಬಾಣಲಿ ಸ್ಟವ್ ಮೇಲೆ ಬಿಸಿ ಆದಮೇಲೆ ಅದಕ್ಕೆ ನಾನು ಇವಾಗ ಏನು ಹಾಕ್ತಾಯಿದ್ದೀನಿ ಅಂದರೆ 1 ಸ್ಪೂನಷ್ಟು ಇಲ್ಲ 2 ಸ್ಪೂನಷ್ಟು ಟೀ ಪುಡಿ ಹಾಕ್ತಾಯಿದ್ದೀನಿ. ನಾನು ಇವತ್ತು ಟೀ ಪುಡಿಯಿಂದ ನಿಮಗಾಗಿ ನ್ಯಾಚುರಲಾಗಿ ಕಲರ್ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಇರುವಂಥದ್ದು ತೊಗೊಂಡು ನಾವು ಕೂಡ ಕಲರ್ ಮಾಡ್ಕೋಬೋದು. ಇವಾಗ ನಾನು 2 ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಿ. ಹಾಕಿದ್ಮೇಲೆ ಚೆನ್ನಾಗಿ ಹಾಗೆ ಸಣ್ಣ ಉರಿ ಇಟ್ಕೊಂಡು ನಾವು ಹಾಗೆ ಟೀ ಪುಡಿ ಬಿಡಬೇಕು. ಈ ಟೀ ಪುಡಿ ಜೊತೆಗೆ ಮತ್ತೇನು ಹಾಕಬೇಕು, ಯಾವ ಥರವಾಗಿ ನಾವು ಕಲರ್ ರೆಡಿ ಮಾಡಿಕೊಂಡು ನಮ್ಮ ತಲೆಗೆ ಅಪ್ಲೈ ಮಾಡ್ಕೋಬೋದಂತ ತೋರಿಸ್ತೀನಿ. ಯಾವುದೇ ಕೆಮಿಕಲ್ಗಳು ಇಲ್ಲದೆ ನಾವು ಈ ರೀತಿ ಕಲರ್ ರೆಡಿ ಮಾಡ್ಕೋಬೋದು. ಇವಾಗ ನೋಡಿ, ಟೀ ಪುಡಿ ಜೊತೆಗೆ ಸ್ವಲ್ಪ ನಾನು ಸಾಸಿವೆ ಕೂಡ ಹಾಕಿದ್ದೀನಿ. ಸಾಸಿವೆಯಿಂದ ನಮ್ಮ ಕೂದಲು ಚೆನ್ನಾಗಿ ಕಪ್ಪಗಾಗುತ್ತೆ. ಹಾಗೆ ಸಾಸಿವೆಯಿಂದ ನಮ್ಮ ಕೂದಲು ಕೂಡ ಗ್ರೋತ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಯಾಕಂದರೆ ಸಾಸಿವೆಯಲ್ಲಿ ಸಾಸಿವೆ ಎಣ್ಣಿನ ಅಂಶ ಇದ್ದೇ ಇರುತ್ತೆ. ಹಾಗಾಗಿ ಸಾಸಿವೆ ಹಾಕಿ 1 ಚಮಚದಷ್ಟು. ಆಮೇಲೆ ನಾನು ಇದಕ್ಕೆ ಸ್ವಲ್ಪನೇ ಒಣ ಹೋಗಿರುವಂಥ ಕರಿಬೇವು ಕೂಡ ಹಾಕಿದ್ದೀನಿ. ನೀವಿದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ನಡೆಯುತ್ತೆ. ಅದು ಕೂಡ ನಿಮಗೆ ಕರಿಬೇವಿದ್ದರೆ ಆ್ಯಡ್ ಮಾಡ್ಬೋದು. ಫ್ರೆಶ್ ಆಗಿದ್ದರೆ ಕೂಡ ತುಂಬಾ ಒಳ್ಳೆಯದು. ಇವಾಗ ನೋಡಿ, ಎಲ್ಲನೂ ಕೂಡ ಇದೇ ಥರವಾಗಿ ಸಣ್ಣ ಉರಿ ಮೇಲೆ ಫ್ರೈ ಮಾಡ್ತಾನೆ ಇರಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಸ್ನೇಹಿತರೆ, ನಮಗೇನಾಗಬೇಕು ಅಂದರೆ ತುಂಬಾ ಚೆನ್ನಾಗಿ ಕಲರ್ ಸಿಗೋಬೇಕಲ್ವ. ಹಾಗಾಗಿ ತುಂಬಾ ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಕೂಡ ನಾವು ಹಾಗೆ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಜಾಸ್ತಿ ಕೈ ಆಡಿಸ್ತಾ ಇರುವಾಗ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಗೆ ಯಾಕೆ ಬರುತ್ತೆ ಅಂದರೆ, ನಾವು ಅದರಲ್ಲಿ ನೋಡ್ತಾ ಇರ್ಬೋದು, ಟೀ ಪುಡಿ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬರ್ತಾ ಅದು ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಹಾಗೆ ಸಣ್ಣ ಉರಿ ಇಟ್ಕೊಂಡು ಹಾಗೆ ಫ್ರೈ ಮಾಡ್ತಾನೆ ಇರಿ. ಇದು ನೋಡಿ, ನಾವು ಈ ಕಲರು ಮಕ್ಕಳಿಗೂ ಕೂಡ ಸಹಜವಾಗಿ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಅವರಿಗೂ ಕೂಡ ಕಾಮನ್ ಆಗಿ ಯೂಸ್ ಮಾಡೋದಕ್ಕೆ ಕಲರ್ ಒಳ್ಳೆಯದು. ಹಾಗಾಗಿ ಇದು ಕೂಡ ಯೂಸ್ ಮಾಡ್ಬೋದು. ಯಾವುದೇ ಕೆಮಿಕಲ್ಗಳ ಕಲರ್ ಯೂಸ್ ಮಾಡೋ ಬದಲಾಗಿ ಈ ಥರ ನ್ಯಾಚುರಲ್ ಆಗಿರುವಂಥದ್ದು ಕಲರ್ಗಳು ಯೂಸ್ ಮಾಡ್ತಾ ಇರ್ಬೋದು ವೀಕ್ಷಕರೇ. ದೊಡ್ಡವರಲ್ಲಿ ವಯಸ್ಸಾದವರಲ್ಲಿ ಎಲ್ಲರ ಸಮಸ್ಯೆ ಕೂಡ ಏನಂದರೆ ಬಿಳಿ ಕೂದಲ ಸಮಸ್ಯೆ. ಆವಾಗ ನಾವೇನು ಮಾಡ್ತೀವಿ, ಕೆಮಿಕಲ್ಗಳು ಇರುವಂಥದ್ದು ಹೇರ್ ಪ್ಯಾಕ್ ತಂದು ಹಚ್ತೀವಿ. ಹಚ್ಚಿದಾಗ ನಮ್ಮ ಕೂದಲಿಗೆ ರಿಸಲ್ಟ್ ಏನಂದರೆ ಜಾಸ್ತಿ ದಿನಗಳ ಕಾಲ ಏನು ಕೂತ್ಕೊಳ್ಳಲ್ಲ. ಪರ್ಮನೆಂಟಾಗಿ ನಮಗೆ ಹೇರ್ ಪ್ಯಾಕ್ ಏನಾದರೂ ಕೂತ್ಕೊಳ್ಳಲ್ಲ. ಸ್ವಲ್ಪ ದಿನಗಳ ಕಾಲ ಮಾತ್ರ ನಮ್ಮ ತಲೆಗೆ ಇರುತ್ತೆ. ಆಮೇಲೆ ತಲೆ ವಾಶ್ ಮಾಡ್ತಾ ಅದು ಮತ್ತೆ ಸಹಜವಾಗಿ ಬಿಳಿ ಕೂದಲು ಸಮಸ್ಯೆ ಮತ್ತೆ ಬಂದೇ ಬಿಡುತ್ತೆ. ಆ ಥರ ನಮಗೆ ಸಮಸ್ಯೆನೇ ಬರಬಾರ್ದು ಅಂದರೆ ನೀವು ಈ ಥರ ಇರುವಂಥದ್ದು ನ್ಯಾಚುರಲ್ ಆಗಿರುವಂಥ ಕಲರ್ಗಳು ಯೂಸ್ ಮಾಡ್ತಾ ಇರಬೇಕು. ಆವಾಗ ನಮಗೇನಾಗುತ್ತೆ ಅಂದರೆ ನ್ಯಾಚುರಲ್ ರೀತಿಯಿಂದ ಮಾಡಿರ್ತೀವಿ, ಸ್ವಲ್ಪ ನಮಗೆ ಒಳ್ಳೆಯ ರಿಸಲ್ಟ್ ಕೊಡ್ತಾನೆ ಹೋಗುತ್ತೆ. ಹಾಗಾಗಿ ಖಂಡಿತವಾಗಿ ಸಹಜವಾಗಿ ಮಾಡಿರುವಂಥ ಕಲರ್ಗಳು ತುಂಬಾ ಬಳಸ್ತಾ ಇರಬೇಕು ಸ್ನೇಹಿತರೆ. ಹಾಗಾಗಿ ನೀವು ಕೂಡ ನಿಮ್ಮನೆಯಲ್ಲಿ ಈ ಥರವಾಗಿರುವಂಥದ್ದು ಕಲರ್ ಯೂಸ್ ಮಾಡ್ತಾ ಇರ್ಬೋದು. ಹಾಗೆ ವೀಕ್ಷಕರೇ, ನಾವು ಕೂಡ ಬಿಳಿ ಕೂದಲ ಸಮಸ್ಯೆ ಯಾಕಪ್ಪ ನಮ್ಮ ತಲೆಯಲ್ಲಿ ಬರುತ್ತೆ ಅಂದರೆ, ನಾವು ಕೆಮಿಕಲ್ಗಳಿರುವಂಥ ಶ್ಯಾಂಪುಗಳು ಕೂಡ ಬಳಸೋದ್ರಿಂದ ನಮಗೆ ಜಾಸ್ತಿ ಬಿಳಿ ಕೂದಲ ಸಮಸ್ಯೆ ಬೇಗನೆ ಬರುತ್ತೆ. ಹಾಗಾಗಿ ಕೆಮಿಕಲ್ಗಳಿರುವಂಥ ಶ್ಯಾಂಪುಗಳು ಸ್ವಲ್ಪ ಅವಾಯ್ಡ್ ಮಾಡಬೇಕು ಯೂಸ್ ಮಾಡೋದು ಕೂಡ ನೋಡಿ. ಹಾಗೆ ನಾವು ತಲೆ ಕೂಡ ಜಾಸ್ತಿ ನೋಡಿ ಮೆಹಂದಿಗಳು ಕೂಡ ಯೂಸ್ ಮಾಡ್ತಾ ಇರಬಾರ್ದು. ಸ್ವಲ್ಪ ಯಾವಾಗಾದ್ರೂ 2 ತಿಂಗಳಿಗೆ ಒಂದು ಸರ್ತಿ 1 ತಿಂಗಳಿಗೆ ಒಂದು ಸರ್ತಿ ಯೂಸ್ ಮಾಡಿದ್ರೆ ನಡೆಯುತ್ತೆ. ಕೆಮಿಕಲ್ ಇರುವಂಥ ಮೆಹಂದಿ ಜಾಸ್ತಿ ಕೂಡ ಯೂಸ್ ಮಾಡೋದ್ರಿಂದ ನಮಗೆ ಮತ್ತೆ ಜಾಸ್ತಿ ಬಿಳಿ ಕೂದಲ ಸಮಸ್ಯೆ ಬರ್ತಾ ಹೋಗುತ್ತೆ. ಹಾಗಾಗಿ ಅದು ಕೂಡ ಅವಾಯ್ಡ್ ಮಾಡಬೇಕು. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾ ನಮಗೆ ಈ ಥರ ಕಪ್ಪು ಬಣ್ಣಕ್ಕೆ ಬಂದಿರೋವಂಥದ್ದು. ಹಾಗೆ ಸಾಸಿವೆ ಕೂಡ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ಬೇಕಂದ್ರೆ ಈ ಥರ ಎಣ್ಣೆ ಬಿಟ್ಕೊಳ್ಬೇಕು. ಆ ಥರವಾಗಿ ಶೈನಿಂಗ್ ಆಗಿ ಕಾಣಬೇಕು. ಈ ಥರ ನೀವು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಂದರೆ ನಿಮ್ಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಬೋದು. ಪೌಡ್ರು ಸಹಜವಾಗಿ ನಾವು ಯಾವ ಥರವಾಗಿ ಕೂಡ ಯೂಸ್ ಮಾಡೋದಕ್ಕೆ ಒಳ್ಳೆಯದಂತ ಅದು ಕೂಡ ಹೇಳ್ತೀನಿ. ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ಕೂಡ ನೋಡ್ಬೋದು. ಇವಾಗ ಇದು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಒಂದು 5 ನಿಮಿಷ 10 ನಿಮಿಷ ತಣ್ಣಗಾಗಲಿ. 5ರಿಂದ 10 ನಿಮಿಷ ತಣ್ಣಗಾದ್ಮೇಲೆ ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಬಿಸಿ ಇರಬಾರ್ದು, ಅಲ್ಲಿವರೆಗೂ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ.
ಆಮೇಲೆ ಸ್ನೇಹಿತರೆ ನಾನು ಕುಟ್ಟ ಕಲ್ಲಲ್ಲಿ ತೊಗೊಂಡು ಇದರಲ್ಲೇ ರಬ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿ. ನಾವು ಕುಟ್ಟಬಾರ್ದು, ಈ ಥರ ರಬ್ ಮಾಡಬೇಕು. ಈ ಥರ ರಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಪೌಡ್ರ್ ತುಂಬಾ ಫೈನಾಗಿ ಸಿಗುತ್ತೆ. ಆ ಥರವಾಗಿ ಬೇಕು ನಮಗೆ. ಮಿಕ್ಸಿಯಲ್ಲಿ ಕೂಡ ಆಗಲ್ಲ ಈ ಥರ ಮಾಡೋದ್ರಿಂದ. ಖಂಡಿತವಾಗಿ ಕುಟ್ಟ ಕಲ್ಲಲ್ಲೇ ಮಾಡ್ಕೊಳ್ಳಿ. ಹಾಗೆ ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ತಾ ಇದ್ದೀರೋದಂತ ಯಾಕಪ್ಪ ಅಂದರೆ ಸ್ವಲ್ಪ ಕಬ್ಬಿಣದ ಬಾಣಲೆಯಲ್ಲಿ ಮಾಡಿದ್ರೆ ನಾವು ಈ ಥರ ರಬ್ ಮಾಡ್ತೀವಲ್ವ, ಅದು ಕಬ್ಬಿಣ ಏನಾಗುತ್ತೆ ಅಂದರೆ ಇದರಲ್ಲೂ ಕೂಡ ಸೇರಿಕೊಳ್ಳುತ್ತೆ. ಹಾಗಾಗಿ ಇದೇ ಥರವಾಗಿ ಮಾಡ್ಕೊಳ್ಳಿ ನೀವು ಕೂಡ. ಇವಾಗ ನೋಡಿ ಪೂರ್ತಿ ಪೌಡ್ರ್ ಆಗಬೇಕು, ಅಲ್ಲಿವರೆಗೂ ಹಾಗೇ ನಾನು ರಬ್ ಮಾಡ್ತಾನೇ ಇದ್ದೀನಿ. ಕುಟ್ಟಬಾರ್ದು, ರಬ್ ಮಾಡಬೇಕು. ಹಾಗೆ ಸ್ನೇಹಿತರೆ ಈ ಪೌಡ್ರ್ ಮಾಡಿಟ್ಕೊಳ್ತೀವಲ್ಲ, ನಾವು ನ್ಯಾಚುರಲಾಗಿ ಕೂಡ ಯೂಸ್ ಮಾಡೋದಕ್ಕೆ ಒಳ್ಳೆಯದು. ಹಾಗೆ ನಾವು ಕೆಮಿಕಲ್ಗಳ ಮೆಹಂದಿ ಕೂಡ ಯೂಸ್ ಮಾಡ್ತಿರ್ತೀವಲ್ವ, ಆವಾಗ ಒಂದು 2 ಸ್ಪೂನಷ್ಟು ಇದು ಪೌಡ್ರ್ ಕೂಡ ಹಾಕಿ ನಾವು ತಲೆಗೆ ಯೂಸ್ ಮಾಡ್ಬೋದು. ಆವಾಗ ಮೆಹಂದಿ ಏನಾಗುತ್ತೆ ಸ್ವಲ್ಪ ಗಾಢವಾಗಿ ಮತ್ತು ಸ್ವಲ್ಪ ಜಾಸ್ತಿ ದಿನಗಳ ಕಾಲ ನಮಗೆ ತಲೆಗೆ ಕೂತ್ಕೊಳ್ಳುತ್ತೆ. ಹಾಗೆ ಈ ಪೌಡ್ರ್ ಜಾಸ್ತಿ ದಿನ ನೀವು ಬೇಕಾದರೆ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಮೆಹಂದಿಗಳು ಕೆಮಿಕಲ್ ಮೆಹಂದಿ ಜೊತೆಗೆ 1 ಸ್ಪೂನಷ್ಟು ಆ್ಯಡ್ ಮಾಡಿ ಹಚ್ಕೊಳ್ಳಿ. ಇವಾಗ ನೋಡಿ ನಾನು ಈ ಥರ ಮಿಕ್ಸ್ ಮಾಡಿದ ಪೌಡ್ರ್ ರೆಡಿಯಾಗಿರೋಂಥದ್ದಲ್ವ, ಈ ಪೌಡ್ರಿಗೆ ನಾವು ಬೇಕಾದರೆ ನಾವು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಕೂಡ ಹಚ್ಕೋಬೋದು. ಸಹಜವಾಗಿ ನಮಗೆ ಕೊಬ್ಬರಿ ಎಣ್ಣೆ ತಲೆಗೆ ಅಪ್ಲೈ ಮಾಡ್ತಾನೆ ಇರ್ತೀವಿ. ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡುವಾಗ ಹಾಗೆ ಯಾಕೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದು, ಈ ಥರ ನಾವು ಸ್ವಲ್ಪ ಅದಕ್ಕೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಕೊಬ್ಬರಿ ಎಣ್ಣೆ ಕೂಡ ಹಚ್ಕೊಂಡಂಗೆ ಆಗುತ್ತೆ. ಹಾಗೆ ನಾವು ತಲೆಗೆ ಹೇರ್ ಪ್ಯಾಕ್ ಕೂಡ ಹಚ್ಕೊಂಡಂಗೆ ಆಗುತ್ತೆ. ಆವಾಗ ನಮ್ಮ ತಲೆಗೆ ತುಂಬಾ ಚೆನ್ನಾಗಿ ಒಂಥರ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ಈ ಥರ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಸಾಸಿವೆ ಎಣ್ಣೆ ಕೂಡ ಅದರಲ್ಲಿ ಬಿಟ್ಕೊಂಡಿರುತ್ತಲ್ವ, ಎಲ್ಲನೂ ಕೂಡ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಇವಾಗ ನಾನು ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನಾವು ಸೇಮ್ ಕೊಬ್ಬರಿ ಎಣ್ಣೆ ಯಾವ ರೀತಿ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತೀವಲ್ವ, ಅದೇ ಥರವಾಗಿ ಈ ಕಲರ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ನೋಡಿ ಸ್ನೇಹಿತರೆ, ನಾವು ಇದು ಯೂಸ್ ಮಾಡೋದಕ್ಕೆ ಏನಂದರೆ ರಾತ್ರಿ ಹೊತ್ತಿಗೆ ನೀವು ತಲೆಗೆ ಯೂಸ್ ಮಾಡಿಕೊಂಡು ಬೆಳಗ್ಗೆ ಸ್ನಾನ ಮಾಡ್ಬೋದು. ಇಲ್ಲಾಂದರೆ ಬೆಳಗ್ಗೆ ಕೂಡ ನೀವು ಹಚ್ಕೊಂಡು 1 ಗಂಟೆಗಳ ಕಾಲ ಬಿಟ್ಕೊಂಡು ಸ್ನಾನ ಮಾಡಿ. ಏನೇ ನಮಗೆ ತಲೆಗೆ ಪರ್ಮನೆಂಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಲ್ಲ, ನಾವು ಇದೇ ಥರವಾಗಿ ಯೂಸ್ ಮಾಡ್ತಾ ಹೋದರೆ ನಮಗೆ ಕೂಡ ನಮ್ಮ ತಲೆಯಲ್ಲಿ ಪರ್ಮನೆಂಟಾಗಿ ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಹಾಗಾದರೆ ವೀಕ್ಷಕರೇ ಟ್ರೈ ಮಾಡಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ವೀಕ್ಷಕರೇ ನೀವು ಕೂಡ ಬಳಸಿ ನೋಡಿ, ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡಿದರೆಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಬಾಯ್ ಬಾಯ್.